ರಂಗೇರಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ. ಸಿಪಿ ಯೋಗೇಶ್ವರ್ಗೂ ಇಲ್ವಾ ಟಿಕೆಟ್ ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸಿಪಿ ಯೋಗೇಶ್ವರ್ಗೂ ಇಲ್ವಾ ಟಿಕೆಟ್ ಹಾಗಿದ್ರೆ ರಂಗೇರಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ. ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೆ ಸರಿದಿದ್ದು ಯಾಕೆ? ಸಿಪಿ ಯೋಗೇಶ್ವರ್ ಅವರು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ವರಿಷ್ಠರ ಜೊತೆ ಮಾತನಾಡಿದ್ದೇನೆ, ಚನ್ನಪಟ್ಟಣ ಕ್ಷೇತ್ರದ ಬೆಳವಣಿಗೆ ವಿಚಾರವಾಗಿ ಮಾತನಾಡಿದ್ದೇನೆ, ಕುಮಾರಸ್ವಾಮಿ ಅವರು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಪಿ ಯೋಗೇಶ್ವರ್ಗೂ ಇಲ್ವಾ ಟಿಕೆಟ್ ಹಾಗಿದ್ರೆ? ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ತಾರೆ ಕುಮಾರಸ್ವಾಮಿ ಅವರು. ಜೆಡಿಎಸ್ನ ಭದ್ರಕೋಟೆ. ಆದ್ರೆ ಚನ್ನಪಟ್ಟಣದಿಂದ ನಿಖಿಲ್ ಅವರು ಯಾಕೆ ಹಿಂದೆ ಸರಿದ್ರು? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಮೈತ್ರಿ ನಾಯಕರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ಲಿ ಬಿಡ್ಲಿ, ನಾನಂತೂ ಸ್ಪರ್ಧೆ ಮಾಡೋದು ಖಚಿತ, ಪಕ್ಷೇತರ ಅಭ್ಯರ್ಥಿಯಾಗಿ ಆದ್ರೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಅವರು ಪಣತೊಟ್ಟು ನಿಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವಾಗಿ ಕುಮಾರಸ್ವಾಮಿ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಿಲ್ಲ ಗೊತ್ತಿಲ್ಲ. ಆದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ? ರಾಜಕೀಯವಾಗಿ ಇನ್ನೂ ಬೆಳೆದಿಲ್ವಾ ನಿಖಿಲ್ ಕುಮಾರಸ್ವಾಮಿ ಅವರು? ಆ ಹಿನ್ನೆಲೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಹಿಂದೆ ಸರಿದ್ ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಮಗನನ್ನ ಬೆಳೆಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾಕೆ ಆಗ್ತಿಲ್ಲ? ಸಿಪಿ ಯೋಗೇಶ್ವರ್ಗೂ ಇಲ್ವಾ ಟಿಕೆಟ್? ಸ್ವತಂತ್ರವಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರ? ಅಡಕತ್ತರೆಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ಲಾಗುತ್ತಾ? ಹಾಗಿದ್ರೆ ನಿಖಿಲ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾದ್ರೆ ಯಾರು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ? ಅನಿತಾ ಕುಮಾರಸ್ವಾಮಿ ಮತ್ತೆ ಶಾಸಕಿ ಆಗ್ತಾರಾ? ಪಾದಯಾತ್ರೆ ಮಾಡಿದ್ರು ಕೂಡ ನಿಖಿಲ್ಗೆ ಅಲ್ಲಿ ಮೈಲೇಜ್ ಸಿಗ್ತಾ ಇಲ್ವಾ? ಸಾಕಷ್ಟು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಅನಿತಾ ಕುಮಾರಸ್ವಾಮಿ ಅವರ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ರಾಜಕೀಯದಲ್ಲಿ ಒಂದು ಕಡೆ ಕುತೂಹಲ ಜಾಸ್ತಿ ಆದ್ರೆ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ? ನಿಖಿಲ್ ಕುಮಾರಸ್ವಾಮಿನ, ಸಿಪಿ ಯೋಗೇಶ್ವರ ಅಥವಾ ಶಾಸಕಿ ಆಗ್ತಾರ ಅನಿತಾ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ಈಗಲೇ ಕಂಡುಕೊಳ್ಬೇಕಾಗಿದೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣದಿಂದ ನಿಖಿಲ್ ಅವರು ಹಿಂದೆ ಸರಿದಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಬಂದ್ರೆ ರಾಜಕೀಯವಾಗಿ ಇನ್ನೂ ಬೆಳೆದಿಲ್ವಾ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋಂಥ ಒಂದು ಪ್ರಶ್ನೆ. ಮಂಡ್ಯ ಕ್ಷೇತ್ರದಲ್ಲಿ 2019ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ಪೈಪೋಟಿ ಉಂಟಾಗಿತ್ತು. ಇಡೀ ಇಂಡಿಯಾವೇ ಮಂಡ್ಯ ಕಡೆ ತಿರುಗಿ ನೋಡುವ ರೀತಿ ಅಷ್ಟು ಮಟ್ಟಿನ ಪೈಪೋಟಿ ಜರುಗಿತ್ತು. ಅನುಕಂಪದ ಆಧಾರದ ಮೇಲೆ ಒಂದು ಕಡೆ ಸುಮಲತಾ ಅವರು ಗೆದ್ರು. ಆದ್ರೆ ಈಗ ತಮ್ಮ ಮಗನ ರಾಜಕೀಯ ಭವಿಷ್ಯ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ನೋಡ್ಬೇಕಾಗುತ್ತೆ. ಚನ್ನಪಟ್ಟಣದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವ ವಿಚಾರವಾಗಿ. ಸೊ ಇಲ್ಲಿ ಪ್ರಮುಖವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುವ ವಿಚಾರವಾಗಿ ಕೂಡ ಅವರು ಹೇಳಿದ್ರು ಮೊದಲೇ, ಟಿಕೆಟ್ ಸಿಗ್ಲಿ ಬಿಡ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಆದ್ರೆ ಈಗ ಏನಾಗಬಹುದು ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಿದೆ. ಚನ್ನಪಟ್ಟಣದಲ್ಲಿ ಸಿಪಿವೈ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೊಡೋದು ನಾವಲ್ಲ, ಎನ್ಡಿಎ. ಅಲ್ಲಿ ಕುಳಿತು ಟಿಕೆಟ್ ಪಡಿಬೇಕು, ಟಿಕೆಟ್ ನಾವು ಕೊಡಲ್ಲ. ಇಲ್ಲಿ ಸಿಂಗಲ್ ಅಭ್ಯರ್ಥಿಯನ್ನ ಹಾಕೋದಕ್ಕೆ ನಮ್ಮ ತೀರ್ಮಾನ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎನ್ಡಿಎ ಟಿಕೆಟ್ ಕೊಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿರುವಂತದ್ದು. ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಿಪಿವೈ ಮನೆಗೆ ಹೋಗಿ ಬಂದಿದ್ದೆ, ನಾನು ಬೆಲ್ಲದ ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಹೋಗಿದ್ವಿ. ಟಿಕೆಟ್ ಕೊಡೋದು ನಾವಲ್ಲ, ಎನ್ಡಿಎ ಟಿಕೆಟ್ ಕೊಡುತ್ತೆ ಅನ್ನುವ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಬಂದಿದ್ದೀವಿ. ನಾನು ಅಶ್ವಥ್ ನಾರಾಯಣ್ ಅವರು, ನಮ್ಮ ಬೆಲ್ಲದವರು, ನಾವೆಲ್ಲ ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಸ್ವಲ್ಪ ಶಾಂತತೆಯಿಂದ ಇರಪ್ಪ, ನಾವೆಲ್ಲರೂ ನಮ್ಮ ಕೇಂದ್ರದ, ಯಾಕಂದರೆ ಎನ್ ಡಿ ಎ ಟಿಕೆಟ್ ಕೊಡಬೇಕಾಗಿರೋದು JDS
ಅಥವಾ BJP ಅಲ್ಲ, NDA ಆ್ಯಸ್ ಎ NDA ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅದರಿಂದ NDAಗೆ ನಾವು ಕನ್ವಿನ್ಸ್ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಅವರಿಗೆ ನಾನು ಅಶ್ವಥ್ ನಾರಾಯಣ ಅವರು ಬೆಂಬಲವನ್ನು ಹೇಳಿದ್ದೀನಿ. ಸೊ ಅವರು ಕೂಡ ಸಮಾಧಾನದಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಡೆಲ್ಲಿಗೆ ಹೋಗಿದ್ದಾರೆ ಸಮಾಧಾನವಾಗಿ ಇಲ್ಲ, ಅವರು ಡೆಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ, ಅದೇನು ತಪ್ಪಿಲ್ಲ. ನನಗೂ ಫೋನ್ ಮಾಡಿದ್ರು, ಬರೋಕ್ಕೆ ಹೇಳಿದರು. ಬಟ್ ನಂದು ಇಲ್ಲೆಲ್ಲ ಕಾರ್ಯಕ್ರಮ ಇದೆ, ನಾನು ಹೋಗೋಕ್ಕಾಗಿಲ್ಲ. ಬಂಡಾಯ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮನವೊಲಿಸ್ತೀನಿ, ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಅವರು ಕೂಡ ನಮ್ಮ BJPಯ ನಾಯಕರು, ಕೇಂದ್ರದ ನಾಯಕರ ತೀರ್ಮಾನ ಅಲ್ಲಿ ಯಾರದ ಸಮೀಕ್ಷೆಯಲ್ಲಿ ಯಾರ ಹೆಸರು ಬರುತ್ತೋ ಅದಕ್ಕೆ ಕೇಂದ್ರದ ನಾಯಕರು ಒಲವು ತೋರಿಸ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ನಾವು ಮಾತಾಡ್ತೀವಿ, ಈ 4 ವರ್ಷ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀವಿ. ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗುವಂಥಕ್ಕೆ ನಮ್ಮ ಕೆಲಸ ಕಾರ್ಯವನ್ನು ಸಿಂಗಲ್ ಅಭ್ಯರ್ಥಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಪಂಚ ಗ್ಯಾರಂಟಿ ನಾನು ಕೂಡ CP ಯೋಗೇಶ್ವರ್ ಮನೆಗೆ ಹೋಗಿ ಬಂದಿದ್ದೀನಿ, ನಾನು ಅಶ್ವಥ್ ನಾರಾಯಣ. ಎಸ್, ಪ್ರಮುಖವಾಗಿ ಇಲ್ಲಿ ಒಂದು ಕಡೆ ಅಶ್ವಥ್ ನಾರಾಯಣ ನಾನು ಎಲ್ಲರೂ ಕೂಡ ಹೋಗಿದ್ವಿ. ಅರವಿಂದ್ ಬೆಲ್ಲದವರು ಕೂಡ CP ಯೋಗೇಶ್ವರ್ ಅವರ ಮನೆಗೆ ಹೋಗಿ ಬಂದಿದ್ದೆ. ಟಿಕೆಟ್ ಕೊಡೋದು ನಾವಲ್ಲ, NDA ಅಲ್ಲಿ ಕುಳಿತು ಟಿಕೆಟ್ ಅನ್ನ ಪಡಿಬೇಕು, ಸಮಾಧಾನದಿಂದ ಇರುವಂತೆ ನಾವು ಕೂಡ ಹೇಳಿದ್ದೇವೆ. ಬಂಡಾಯ ಸ್ಪರ್ಧೆ ಮಾಡೋದು ಸರಿಯಲ್ಲ, ತೀರ್ಮಾನ ಕೇಂದ್ರ ನಾಯಕರದ್ದು, ಸಿಂಗಲ್ ಅಭ್ಯರ್ಥಿಯನ್ನ ಹಾಕೋದಕ್ಕೆ ನಮ್ಮ ತೀರ್ಮಾನ ಇದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರ ಅಶೋಕ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಏನೇ ಬಂದರೂ ನಾನು ಸ್ಪರ್ಧೆ ಮಾಡ್ತೀನಿ, ಯಾರು ಏನೇ ಹೇಳಿದ್ರು ಕೂಡ ಅದಾದ ನಂತರವಾಗಿ NDA ಒಕ್ಕೂಟದ ಜೊತೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ರು. ಚನ್ನಪಟ್ಟಣದಿಂದ CP ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುವ ವಿಚಾರವಾಗಿ ಈಗ ಕೇಂದ್ರ ನಾಯಕರ ಬುಲಾವ್ ಕೂಡ ಇರುತ್ತೆ, ಒಂದ್ ಕಡೆ ಹೈಕಮಾಂಡ್ ಇಂದ ಸೂಚನೆ ಕೂಡ ಇರುತ್ತೆ. CP ಯೋಗೇಶ್ವರ್ ಅವರ ಮನೆಗೆ ಹೋಗಿ ಅಶೋಕ್ ಅವರು, ಅರವಿಂದ್ ಬೆಲ್ಲದವರು, ಅಶ್ವಥ್ ನಾರಾಯಣ ಅವರು ಎಲ್ಲರೂ ಕೂಡ ಕೂತು ಮಾತನಾಡಿದ್ದಾರೆ. ಟಿಕೆಟ್ NDA ಕೊಟ್ರೆ ರಾಜ್ಯದಲ್ಲಿ ಒಗ್ಗಟ್ಟಿನ ಪ್ರದರ್ಶನದ ಮುಖಾಂತರವಾಗಿ ಚುನಾವಣೆಯನ್ನ ಗೆಲ್ಲಬಹುದು. ಅಲ್ಲೇ ಒಡಕಾಗಿ 2 ಭಾಗ ಆಯ್ತು ಅಂತಂದ್ರೆ ಟಿಕೆಟ್ ಹಂಚಿಕೆ ಆಗುತ್ತೆ. ಮೊದಲೇ ಕಾಂಗ್ರೆಸ್ ಸರ್ಕಾರ JDS ಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಕಾದ್ ಕುಳಿತಿದೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಈಗಾಗಲೇ ಆ ಕ್ಷೇತ್ರದ ಮೇಲೆ ಸಾಕಷ್ಟು ಕಣ್ಣನ್ನಿಟ್ಟಿದ್ದಾರೆ. DK ಶಿವಕುಮಾರ್ ಅಂತೂ ಅಲ್ಲಿ ಅವರೇ ನಿಂತ್ಕೊಳ್ತಾರಾ ಅಥವಾ ಅವರ ಸಹೋದರ ನಿಂತ್ಕೊಳ್ತಾರಾ ಅಥವಾ ಬೇರೆ ಟಿಕೆಟ್ ಕೊಡುತ್ತೋ ಸದ್ಯಕ್ಕಂತೂ ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತದ್ದು ಸುಳ್ಳಲ್ಲ, ಬಹಳ ಪ್ರತಿಷ್ಠೆಯ ಕಣವಾಗಿ. ಮೊದಲೇ HDK ವರ್ಸಸ್ DK ಶಿವಕುಮಾರ್ ಅವರ ನಡುವಿನ ಆ ವಾಕ್ ಸಮರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದ್ರೆ ಈಗ ಸದ್ಯದ ಮಟ್ಟಿಗೆ CP ಯೋಗೇಶ್ವರ್ ಅವರು ಅಡಕತ್ತೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಕೂಡ ಪಳಗಿಲ್ಲ ಅನ್ನುವಂತಹ ವಿಚಾರ, ಅನಿತಾ ಕುಮಾರಸ್ವಾಮಿ ಅವರಿಗೆ ಬೈ ಎಲೆಕ್ಷನ್ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಚಾರ, ಎಲ್ಲವೂ ಕುತೂಹಲ. ಈಗ ಟಿಕೆಟ್ ಬೇಕು ಅಂತಂದ್ರೆ NDA ಅಲ್ಲಿ ಹೋಗಿ ಕುಳಿತು ಮಾತಾಡಬೇಕು, ಸಮಾಧಾನದಿಂದ ಮಾತಾಡಿ ಟಿಕೆಟ್ ಅನ್ನ ಪಡಿಬೇಕು ಅನ್ನುವ ವಿಚಾರವಾಗಿ ಇಲ್ಲಿ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.